ನಮ್ಮ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೋಡಿ ಗಾಯ್ಸ್, ಈ ರೀತಿ ಏನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ, ಟೊಮೆಟೊ ಆಮೇಲೆ ಈರುಳ್ಳಿ ಹಾಕೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಸ್ಪೈಸಸ್ ಅನ್ನ ಆ್ಯಡ್ ಮಾಡಿದ್ದೀನಿ. ಲವಂಗ, ದಾಲ್ಚಿನ್ನಿ 2 ಹಾಕಿದ್ದೀನಿ. ಸೊ ಇದನ್ನ ಸ್ವಲ್ಪ ಹಂಗೆ 1 ಸ್ಪೂನ್ ಆಗಟ್ಟು ಅಚ್ಕಾರದ ಪುಡಿಯನ್ನು ಹಾಕ್ತಿದ್ದೀನಿ. ಸಾಕು, ಖಾರ ತುಂಬಾ ಜಾಸ್ತಿ ಆಗಬಾರ್ದು. ಸೊ ಉಪ್ಪು ಹಾಕೊಂಡಿದ್ದೀನಿ. ಸೊ ಮತ್ತೆ ಕೈ ಆಡಿಸ್ಕೋಬೇಕು ಇದನ್ನ. ಅಂದ್ರೆ ಸೊ ಎಣ್ಣೆಯಲ್ಲಿ ಎಲ್ಲ ಅಂದ್ರೆ ನೆನೆಸ್ಕೊಂಡಿಟ್ಟಿರೋಂಥ ಸೋಯಾನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಕಿಷ್ಟು ಸೋಯಾನ ಆ್ಯಡ್ ಮಾಡಿಕೊಂಡು ಮತ್ತೆ ಕೈ ಆಡಿಸ್ಕೊಂತಿದ್ದೀನಿ. ಸೊ ಪ್ರಮಾಣ ನೋಡಿ ನೀರು ಹಾಕೊಂತಿದ್ದೀನಿ. ಸೊ ರೈಸ್ ಬೆಂದುವಷ್ಟು ನೀರು ಹಾಕ್ಬೇಕಾಗತ್ತೆ. ಸೊ ಈ ಪ್ರಮಾಣ 3 ಗ್ಲಾಸ್ ಆಗಿದೆ ಈಗ ನೀರು. ನಾನು ಆ್ಯಡ್ ಮಾಡ್ತಾ ಇರೋದು ನೋಡಿ, ಇಲ್ಲಿ ಬೆಳ್ಳುಳ್ಳಿಯನ್ನ ಹೆಸರು ಬೆಳೆಸ್ಕೊಂಡಿಲ್ಲ. ಸೊ ನೆನೆ ಹಾಕಿದ್ದೀನಿ 4 ಬೆಳ್ಳುಳ್ಳಿಯನ್ನ. ಸೊ ಹಾಗೆ ಹಾಕ್ಬಿಡ್ತೀನಿ. ಸೊ ಅದೇ ರುಚಿ ಕೊಡೋದು ಇದಕ್ಕೆ. ಈಗ ಸೊ ಚಾರ್ಮಿನಾರ್ ಅವರ 1 ಸ್ಪೂನ್ ಗರಂ ಮಸಾಲೆ ಯೂಸ್ ಮಾಡ್ಕೊಂತಿದ್ದೀನಿ. ಬೇಕು. ಸೊ ಗ್ಯಾಸ್ ಈಗ ಫ್ಲೇಮ್ ಅನ್ನ ಜಾಸ್ತಿ ಇಟ್ಕೋಬೇಕು. ಹಾಕಿ ಆ್ಯಡ್ ಮಾಡ್ಕೋತಿದ್ದೀನಿ. ಸೊ 2 ಸ್ಪೂನ್ ಸಾಕು. ಪ್ರಮಾಣಕ್ಕೆ ತಕ್ಕಂಗೆ ನಾನು 1 ಕಪ್ ಅಳತೆ ಇದೆ ಇದು ಇನ್ನೊಂದು. ಸೊ ಆ ಕಪ್ ಅಳತೆಯಿಂದ ನಾನು ಇವತ್ತು ಬಾಸ್ಮತಿ ರೈಸ್ ಅನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನಾನಿಲ್ಲಿ 2 ಕಪ್ ಯೂಸ್ ಮಾಡಿದ್ದೀನಿ ಓನ್ಲಿ. ಸೊ ಏನಪ್ಪ ಇದು, ಕೊತ್ತಂಬರಿಯನ್ನು ಬಿಡಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಂಗೆ ಆ್ಯಡ್ ಮಾಡ್ಕೊತೀನಿ. ಮತ್ತೆ ಇದನ್ನು ಕಲ್ಕಬೇಕು. ಅಂದ್ರೆ ಅಕ್ಕಿ ಎಲ್ಲ ಮಿಕ್ಸ್ ಆಗ್ಬೇಕಲ್ಲ ಇದರಲ್ಲಿ. ಸೊ ಓಕೆ ಮಾಡಿದೀವಿ. ಸೊ ಪರ್ಫೆಕ್ಟ್ ಆಗಿ ಆ್ಯಡ್ ಆಗಿದೆ. ಸೊ ನಿಡಲ್ ಅನ್ನ ಮುಚ್ಕೊಂಡು ಏನಪ್ಪಾ ಅಂತಂದ್ರೆ ಒಂದು 15 ನಿಮಿಷ ನಿಡಲ್ ಕ್ಲೋಸ್ ಮಾಡಿಬಿಟ್ಟು ಆ ನಂತರ ನೋಡೋಣ ರಿಸಲ್ಟ್ ಏನಾಗುತ್ತೆ ಅಂತ. ಸೋಯಾ ರೈಸ್ ಜೊತೆಗೆ ಸೋಯಾ ಪಲ್ಯ ಕೂಡ ತುಂಬಾ ಸಖತ್ತಾಗಿರುತ್ತೆ. ಸೋಯಾ ಇನ್ನೂ ಇದೆ. ಸೊ ಇದನ್ನ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತೆ ಮೊಸರು ಆ್ಯಡ್ ಮಾಡ್ಕೊಂತ ಇದ್ದೀನಿ. ಸೊ 4 ಸ್ಪೂನ್ ಮೊಸರು ಆ್ಯಡ್ ಮಾಡ್ಕೊಂಡೇನ್ರಿ. ಕರ್ಡ್ ಆ್ಯಡ್ ಮಾಡ್ಕೊಂಡ್ರಿ. ತಕ್ಕಷ್ಟು ಮತ್ತೆ ಉಪ್ಪನ್ನ ಆ್ಯಡ್ ಮಾಡ್ಕೊಳತ್ತೀನಿ, ಸಾಲ್ಟ್ ಅನ್ನ. ಅದೇ 1 ಸ್ಪೂನ್ ಅಲ್ಲಿ ಮತ್ತೆ ಏನ್ ಮಾಡತ್ತಂದ್ರ ರೀ, ಅಚ್ಚ ಖಾರದ ಪುಡಿಯನ್ನ ಆ್ಯಡ್ ಮಾಡಾಕತ್ತೀನಿ ರೀ. ಇದಕ್ಕೆ ಹಳದಿ ಹಾಕೋ ಅವಶ್ಯಕತೆ ಇಲ್ಲ. ಸೊ ಓಕೆ, ಸಹಾಯದಿಂದ ಇದನ್ನೆಲ್ಲ ಮ್ಯಾಗ್ನೇಟ್ ಮಾಡ್ಕೊಂತೀನಿ. ಇದನ್ನೆಲ್ಲನು ಸೊ ಚೆನ್ನಾಗಿ ಮಾಡ್ಕೋಬೇಕು. ರೀತಿ ಮಾಡ್ಕೊಂಡು ಒಂದು 5 ರಿಂದ 10 ನಿಮಿಷ ಇದನ್ನ ರೆಸ್ಟಿಗೆ ಬಿಡ್ತೀನಿ. ಸ್ಟವ್ ಆನ್ ಮಾಡಿಕೊಂಡು ಮತ್ತೆ ಒಂದು ಕಡಾಯಿಯನ್ನು ಇಟ್ಕೊಂತ ಇದ್ದೀನಿ. ಸೊ ಅದಕ್ಕೆ ಸೊ 2 ಸ್ಪೂನ್ದಷ್ಟು ಮತ್ತೆ ಎಣ್ಣೆ ಹಾಕೊಂತಿದ್ದೀನಿ. ಸೊ ಸನ್ಫ್ಲವರ್ ಆಯಿಲ್ ಅನ್ನ ಬಳಸ್ತಾ ಇರೋದು ನಾನು ಇವಾಗ. ಸೊ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಟ್ಟು ಆ್ಯಡ್ ಮಾಡ್ತಾ ಇದ್ದೀನಿ. ಮಾಡಿಟ್ಕೊಂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನೀಗ. ಡೈರೆಕ್ಟ್ ಆಗಿ ಮ್ಯಾಗ್ನೇಟ್ ಅಂತ ಸೋಯಾ ಚಿಪ್ಸನ್ನ ಅಂದ್ರೆ ಸೋಯಾನ ಆ್ಯಡ್ ಮಾಡ್ಕೊಂತಿದ್ದೀನಿ ಇದಕ್ಕೆ. ವಿಜಿಲ್ ಆಗ್ತಾ ಇದೆ. ಈ ಕಡೆ ಮತ್ತೆ ಗರಂ ಮಸಾಲ ಯಾವುದಪ್ಪ ಇದು ಅಂದ್ರೆ ಚಾರ್ಮಿನಾರ್ ಗರಂ ಮಸಾಲೆ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾಲ್ಟ್ ಅನ್ನು ನೋಡ್ಕೊಂಡು ಹಾಕೊಳ್ಳಿ, ಯಾಕಂದ್ರೆ ಆವಾಗಲೇ ಸಾಲ್ಟ್ ಅನ್ನು ಯೂಸ್ ಮಾಡಿದೀವಿ.
ಆವಾಗಲೇ ಕಲಸಿಟ್ಟಿರುವಂತ ಸೋಯಾದು ಸ್ವಲ್ಪ ಮೊಸರು ಅದು ಖಾರ ಉಳ್ಕೊಂಡೈತಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ. ಓಕೆ, ಸ್ವಲ್ಪ ಕೊತ್ತಂಬರಿಯನ್ನ ಮತ್ತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಬ್ಬಿದಂತ ಮಸಾಲ 1 ಸ್ಪೂನನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ. ಸೊ ಇವಾಗ ಇದು ಸಂಪೂರ್ಣವಾಗಿ ರೆಡಿ ಆಗೈತಿ. ಸೊ ಇದನ್ನ ಸ್ವಲ್ಪ ಕುದಿಯಾಕ್ ಬಿಟ್ಟ ಆಮೇಲೆ ರೈಸ್ ಆಮೇಲೆ ಇದರದ 2 ರಿಸಲ್ಟ್ ನೋಡೋಣ. ಇವಾಗ ಆಗೈತಿ, ಗ್ಯಾಸ್ ಆಫ್ ಮಾಡ್ಕೊಂತೀನಿ. ಸೊ ಇದು ಕೂಡ ಈ ಕಡೆ ಬಾಯ್ಲ್ ಆಗೈತಿ. ಸೊ ಬಹಳ ಇದನ್ನ ಬಾಯ್ಲ್ ಮಾಡಬಾರ್ದು, ಯಾಕಂದ್ರೆ ಇದು ಬಹಳ ಅಂಟಂಟ ಆಗ್ಬಿಡ್ತೈತಿ. ಸುಮ್ಮನೆ ಸ್ವಲ್ಪ ಬಾಯ್ಲ್ಡ್ ಮಾಡ್ಕೊಂಡ. ಸೊ ಇದು ಹೆಂಗಪ್ಪ ಅಂದ್ರೆ ರಸಗುಲ್ಲ ತರನ ಅನಿಸ್ತೈತಿ. ಸೊ ಏನಪ್ಪಾ ಅಂದ್ರೆ ವೆಜ್ ತಿನ್ನೋರ್ಗಿ ಸೊ ಇದ ಒಂಥರ ಚಿಕನ್. ಸೊ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಈಗ. ನೋಡ್ರಿ, ಈಗ ನಿಡಲ್ ಓಪನ್ ಮಾಡೇನೆ. ಸೊ ಇದ್ ಮ್ಯಾಲಿನ ಮುಚ್ಚಳ ತಗದನ್ರಿ. ಸೊ ಹೆಂಗ್ ಕಾಣಾಗ್ತಾವ ನೋಡ್ರಿ, ಚಿಕನ್ ಪೀಸ್ ಕತೆನ ಕಾಣತಾವ. ಸೊ ಸ್ವಲ್ಪ ಇದನ್ನ ಅಂದ್ರೆ ಕೆಳಗ ಮೇಲೆ ಮಾಡ್ಕೊಡ್ರಿ, ಯಾಕಂದ್ರೆ ಸ್ವಲ್ಪ ಅದು ಬಾಯ್ಲ್ಡ್ ಆಗಾಗ ಕೆಳಗ ಮೇಲೆ ಮಾಡ್ಕೊಳ್ಳೋದ್ರಿಂದ ಎಲ್ಲ ಉಪ್ಪ ಖಾರ ಏನೇನ್ ಹಾಕಿವಿ ಎಲ್ಲ ರೆಸಿಪಿ ಏನೇನ್ ಮಾಡಿವಲ್ಲ, ಸೊ ಹಿಂಗ ಸ್ಪೂನ್ದಿಂದ ರೈಸನ್ನು ಕೆಳಗ ಮೇಲೆ ಮಾಡೋದ್ರಿಂದ ನಾವ್ ಏನೇನ್ ಹಾಕಿವಲ್ಲ ಅದೆಲ್ಲಾನು ಚೆನ್ನಾಗಿ ಬೆರಕೆ ಹಾಕೈತಿ. ಸೊ ಇನ್ನೇನಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಸೊ ಪ್ಲೇಟಿಗೆ ಸರ್ವ್ ಮಾಡ್ಕೊಳತ್ತೀನಿ. ಸೊ ಈಗ ಇದನ್ನ ಪಲ್ಯ ಜೊತೆ ಟೇಸ್ಟ್ ಮಾಡಾತೀನಿ. ಅದ್ಭುತವಾಗಿ ಆಗೈತಿ ಮಸಾಲ ಅದು ಎಲ್ಲ. ಏನಾಗಿ ಕುಕ್ಕರ್ನಾಗ ನಾ ಹುಡ್ಕ್ಯಾಡಿದ್ದನ ಈ ಬೆಳ್ಳುಳ್ಳಿ, ಸೊ ಅದ ಟೇಸ್ಟ್ ಕೊಡ್ತೈತಿ ಅದಕ್ಕೆ. ಸೊ ಹಂಗಾಗಿ ಸೊ ಸರ್ವ್ ಮಾಡ್ಕೊಳತ್ತೀನಿ ಬೆಳ್ಳುಳ್ಳಿ ಸಹಿತ. ಸ್ವರ್ಗಕ್ಕೆ ಮೂರಾಗ ಏನ್ ಅನ್ಸತ್ ನೋಡ್ರಿ, ಅಷ್ಟು ಸಖತ್ತಾಗೈತಿ. ಒಮ್ಮೆ ಮಾಡ್ಕೊಡ್ರಿ. ಸೊ ಈ ರೆಸಿಪಿ ಇಷ್ಟ ಆದ್ರಂದ್ರ ಸೊ ಒಂದ್ಸಲ ನೀವು ಮನ್ಯಾಗ ಮಾಡ್ಕೊಡ್ರಿ, ತಿನ್ರಿ. ಇದು ಇಷ್ಟ ಆತಂದ್ರ ಕಮೆಂಟ್ ಬಾಕ್ಸ್ನ್ಯಾಗ ಕಮೆಂಟ್ ಮಾಡ್ರಿ. ಸೊ ರೆಸಿಪಿ ನಿಮ್ಗೆ ಇಷ್ಟ ಹೇಳ್ರಿ. ಆ ರೆಸಿಪಿನ ಸೊ ಅಡುಗೆ ಮಾಡಿ ನಾನು ತೋರಿಸ್ತೀನಿ. ಸೊ ನಮಸ್ತೆ, ಧನ್ಯವಾದ ತಮ್ಮೆಲ್ರಿಗೂ.